ಶಿಡ್ಲಘಟ್ಟ ನಗರದ ದಿಪುರಹಳ್ಳಿ ಮಾರ್ಗದ ಇಲಾಹಿ ನಗರದ ವಾಸಿ ಮುಬಾರಕ್ ಹಲ್ಲೆಗೊಳಗಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮನೆಗೆ ವಾಪಸ್ಸಾಗಿದ್ದಾರೆ. ಮುಬಾರಕ್ ಅವರು ಗೊಂದಲದ ಹೇಳಿಕೆ ನೀಡುತ್ತಿರುವ ಕಾರಣ ದುಷ್ಕರ್ಮಿಗಳು ಯಾರು ಮತ್ತು ಮನೆಯಲ್ಲಿ ಕಳುವಾದ ಚಿನ್ನಾಭರಣದ ಪ್ರಮಾಣದ ಬಗ್ಗೆಯೂ ಅನುಮಾನ ವ್ಯಕ್ತವಾಗಿದೆ. ಕೌಟುಂಬಿಕ ಕಲಹ ಕಾರಣಕ್ಕೆ ಮಕ್ಕಳೊಂದಿಗೆ ಬೇರೆಯಾಗಿ ವಯೋವೃದ್ಧ ಪತಿ ಮತ್ತು ಪತ್ನಿ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದಾರೆ. ದಂಪತಿಗಳು ಹೋಟೆಲ್ನಲ್ಲಿ ಊಟ ತಿಂಡಿ ತರಿಸಿಕೊಂಡು ತಿನ್ನುತ್ತಿದ್ರು ಎನ್ನಲಾಗಿದೆ. ಮನೆಯಲ್ಲಿ ಪತಿ ಇಲ್ಲದ ವೇಳೆ ದುಷ್ಕರ್ಮಿಗಳು ಮನೆಗೆ ನುಗ್ಗಿ ಹಲ್ಲೆ ನಡೆಸಿ ಚಿನ್ನಾಭರಣಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಆಕೆ ಒಮ್ಮೆ ಬಂಧುಗಳ ಮೇಲೆ ಇನ್ನೊಮ್ಮೆ ಇನ್ಯಾರ ಮೇಲೂ ಅನುಮಾನ ವ್ಯಕ್ತಪಡಿಸಿ ಗೊಂದಲದ ಹೇಳಿಕೆಗಳು ನೀಡುತ್ತಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ ಇನ್ನಿತರರು ಭೇಟಿ ನೀಡಿ ಸಿಸಿ ಕ್ಯಾಮೆರಾವನ್ನು ಪರಿಶೀಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪ್ರವಾಸದಿಂದ ಹಿಂತಿರುಗಿದ ಕುಟುಂಬಸ್ಥರು ಮನೆಯಲ್ಲಿ 3 ಕೆಜಿಯಷ್ಟು ಚಿನ್ನಾಭರಣ ಇರಲಿಲ್ಲ. ಪ್ರವಾಸಕ್ಕೆ ಬನ್ನಿ ಎಂದ್ರೆ ಚಿನ್ನಾಭರಣ ಕಳುವಾಗುತ್ತೆ ಎಂದು ಹೇಳ್ತಿದ್ರು. ಆಕೆಯ ಮೇಲೆಯೇ ನಮಗೆ ಅನುಮಾನವಿದೆ ಎಂದು ತಿಳಿಸಿದ್ದಾರೆ. ನಮ್ಮ ಹೆಸರು ಸಿರಾಜು, ನಮ್ಮ ಹೆಸರು ಮುಬಾರಕ್ ಜಾನ್. ಆಮೇಲೆ ಅವರು 4ನೇ ತಾರೀಕು ನಾವು ಟೂರ್ ಹೋಗ್ಬೇಕಾಯ್ತು. ಅವರು 30ನೇ ತಾರೀಕು ನಾವು ಬರೋಲ್ಲ, ಕ್ಯಾನ್ಸಲ್ ಮಾಡಿಬಿಡಿ ಅಂದರು. ಅವರು ನಮ್ಮ ಜೊತೆಯಲ್ಲಿ ಟೂರ್ ಬರಲಿಲ್ಲ. ಯಾಕೆ ಬರೋಲ್ಲ ಅಂದರೆ ಕಳ್ತನ ಆಗಿಬಿಡ್ತದೆ ನಾವು ಬಂದರೆ ಅಂದರು. ಯಾಕೆ ಆಗಿಬಿಡ್ತದೆ ಅಂದರೆ ನಮ್ಗೆ ಯಾವುದು ಗೊತ್ತಿಲ್ಲ. ಇವರು ಕಳ್ತನ ಮಾಡಿದರೆ ಇವಾಗ ಅವರೇ ಮಾಡಿರ್ತಾರೆ, ಬೇರೆಯವ್ರು ಮಾಡೋಕ್ಕೆ ಚಾನ್ಸ್ ಇಲ್ಲ. ಒಟ್ಟಾರೆ ಮುಬಾರಕ್ ಮತ್ತು ಅವರ ಕುಟುಂಬದವರು ನೀಡುತ್ತಿರುವ ಹೇಳಿಕೆಗಳು ಕಳುವಾದ ಚಿನ್ನಾಭರಣಗಳ ಪ್ರಮಾಣದ ಬಗ್ಗೆ ಅವರಲ್ಲೇ ಗೊಂದಲಗಳಿಂದಾಗಿ ಘಟನೆ ಕುರಿತು ಇನ್ನಷ್ಟು ಅನುಮಾನಗಳನ್ನು ಹುಟ್ಟಿಸುತ್ತಿದ್ದು, ಪೊಲೀಸರ ತನಿಖೆಯಿಂದಷ್ಟೇ ಸ್ಪಷ್ಟತೆ ಸಿಗಲಿದೆ. ವೀರಾಪುರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ.